ಸಿದ್ಧಾರೂಢ ಮಹಾಸ್ವಾಮಿಗಳಂದರೆ ವೇದಾಂತದ ಪ್ರತಿರೂಪ, ಆಧ್ಯಾತ್ಮದ ಐಕಾನ್ ಸಿದ್ಧಾರೂಢ ಮಹಾಸ್ವಾಮಿಗಳು. ನಿಡೋಣಿ ಸ್ಪೆಷಲ್ ನ್ಯೂಸ್ ವೀಕ್ಷಕರಿಗೆಲ್ಲ ನನ್ನ ಶರಣುಗಳನ್ನು ಸಲ್ಲಿಸಿ ತಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಸಿದ್ಧಾರೂಢ ಮಹಾಸ್ವಾಮಿಗಳವರು ಜಗತ್ತು ಕಂಡಂಥ ಮಹಾನ್ ವಿಭೂತಿ ಪುರುಷರು, ಸಾಕ್ಷಾತ್ ಶಿವನವತಾರಿಗಳು. ಶಿವನೇ ಸಿದ್ಧನಾಗಿ ಈ ಜಗಕ್ಕೆ ಅವತರಿಸಿ ಬಂದ. ಸಾಕ್ಷಾತ್ ಸರ್ವನೇ ಬಂದಿಯ ಶಿವರೂಪದಿಂದ ಅಂತ ಗುರುಪುತ್ರ ಪೀತಾಂಬರಪ್ಪನವರು ತಮ್ಮ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸಿದ್ಧಾರೂಢ ಮಹಾಸ್ವಾಮಿಗಳವರು ಈ ಜಗತ್ತಿಗೆ ಅವತರಿಸದೆ ಹೋಗಿದ್ದಾರೆ. ಸಾಮಾನ್ಯ ಜನರಿಗೆ ವೇದಾಂತ ತತ್ವಜ್ಞಾನದ ಕಲ್ಪನೆಯೇ ಇರ್ತಾ ಇರಲಿಲ್ಲ. ಅದ್ವೈತ ವೇದಾಂತ ತತ್ವವನ್ನು ಹಳ್ಳಿಗೆ ಈ ನಾಡಿನ ಸಾಮಾನ್ಯ ಮುಮುಕ್ಷು ಜನಗಳಿಗೆ ಮುಟ್ಟಿಸಿದ ಕೀರ್ತಿ ಅದು ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೆ ಸಲ್ಲುತ್ತದೆ. ಅವರು ಚಳಕಾಪುರದಲ್ಲಿ ಜನಿಸಿದರು. ಹುಬ್ಬಳ್ಳಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಸಿದ್ಧಾರೂಢರ ಮಠಗಳಲ್ಲಿ ಇವನಾರವ ಅಂಬತಕ್ಕಂಥ ಮಾತು ಇಲ್ಲವೇ ಇಲ್ಲ. ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣವರು ಹೇಳಿದ ಆ ತತ್ವವನ್ನು, ಜಾತ್ಯತೀತ ನೆಲವನ್ನು ಸಿದ್ಧಾರೂಢ ಮಹಾಸ್ವಾಮಿಗಳು ತಮ್ಮ ಜೀವನ ತುಂಬ ಅನುಸರಿಸ್ತಾ ಬಂದವರಾಗಿದ್ದಾರೆ. ಮಠಕ್ಕೆ ಬಂದವನಿಗೆ ಎಂದೂ ನೀ ಜನಿವಾರ ಹಾಕಿದ್ದೀಯಾ, ಶಿವದಾರ ಹಾಕಿದ್ದೀಯಾ, ಲಿಂಗ ಕಟ್ಟಿದ್ದೀಯಾ, ಯಾವುದೇ ಧಾರ್ಮಿಕ ಚಿಹ್ನೆಗಳನ್ನು ಪರಿಗಣಿಸಲೇ ಇಲ್ಲ. ಮಠಕ್ಕೆ ಬಂದವನಿಗೆ ಎಂದೂ ನೀ ಜನಿವಾರ ಹಾಕಿದ್ದೀಯಾ, ಶಿವದಾರ ಹಾಕಿದ್ದೀಯಾ, ಲಿಂಗ ಕಟ್ಟಿದ್ದೀಯಾ, ಯಾವುದೇ ಧಾರ್ಮಿಕ ಚಿಹ್ನೆಗಳನ್ನು ಪರಿಗಣಿಸಲೇ ಇಲ್ಲ. ತಮ್ಮತ್ತ ಬಂದಂಥ ತೀರಾ ಸಾಮಾನ್ಯ ಜನರಿಗೂ ಅವರೆಲ್ಲರನ್ನ ಒಪ್ಪಿಕೊಂಡ್ರು. ಅಂತೆಯೇ ಇವತ್ತು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶಿಷ್ಯರನ್ನು ಎಲ್ಲ ಸಮಾಜದಲ್ಲಿಯೂ ಕಾಣ್ತೀವಿ. ಇಂಥ ಒಂದು ಸಮಾಜ ಅಲ್ಲ. ಪಾರ್ಸಿ ಜನಾಂಗ ಸಿದ್ಧಾರೂಢ ಭಕ್ತರು, ಬ್ರಾಹ್ಮಣರು ಸಿದ್ಧಾರೂಢ ಭಕ್ತರು, ಲಿಂಗಾಯತರು ಸಿದ್ಧಾರೂಢ ಭಕ್ತರು, ಒಬ್ಬರ ಇಬ್ಬರ ಎಲ್ಲ. ಅಂತೆಯೇ ನಾವು ಜಾತ್ಯತೀತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅಂತ ನಾವು ಸಿದ್ಧಾರೂಢರನ್ನು ಗುರುತಿಸೋದು. ಮಹಾಸಿದ್ಧ ಪುರುಷನಾಗಿರ್ತಕ್ಕಂಥ ನವಲಗುಂದದ ನಾಗಲಿಂಗಪ್ಪನವರು ಕಲಗಟ್ಟಿಯಿಂದ ಹುಬ್ಬಳ್ಳಿಗೆ ಹೊರಟಿರ್ತಾರೆ. ಕಲಗಟ್ಟಿಯಿಂದ ಹುಬ್ಬಳ್ಳಿಗೆ ಬರಬೇಕಾದ್ರೆ ದಾರಿಯಲ್ಲಿ ಸಿದ್ಧಾರೂಢ ಮಠ ಸಿಗ್ತದೆ. ಸಿದ್ಧಾರೂಢ ಮಹಾಸ್ವಾಮಿಗಳವರು ಹಳೆ ಹುಬ್ಬಳ್ಳಿಯಲ್ಲಿ ಯಾವುದೋ ಒಬ್ಬ ಭಕ್ತನ ಮನೆಗೆ ಹೊರಟಿರ್ತಾರೆ ಶಿಷ್ಯರೊಂದಿಗೆ. ಕಲಗಟ್ಟಿಗೆಯಿಂದ ನಾಗಲಿಂಗಪ್ಪನವರು ಅವರು ಯಾವಾಗಲೂ ಸಿದಿಗೆ ಮೇಲೆ ಬರ್ತಾಯಿದ್ರು. ಅವ್ರ ಶಿಷ್ಯ ಬಳಗ ಎಲ್ಲ ಅವರು ಸಿದಿಗೆ ಮೇಲೆ ಕುಂದಿರ್ಸ್ಕೊಂಡು ಹೊಂಟಿದ್ದಾರೆ, ಜೈಕಾರ ಹಾಕ್ತಾ ಹೊಂಟಿದ್ದಾರೆ. ಸಿದ್ಧಾರೂಢರನ್ನು ಕಾಣುತ್ತಲೇ ತಮ್ಮ ಶಿಷ್ಯ ಬಳಗಕ್ಕೆಲ್ಲ ನಾಗಲಿಂಗಪ್ಪನವ್ರು ಹೇಳಿದ್ರಂತ, ಅಲ್ಲೇನು ಹೊಂಟಾನಲ್ಲ ಸಿದ್ಧಾರೂಢ ಸಾಮಾನ್ಯ ಅಂತ ತಿಳ್ಕೊಬೇಡ್ರು, ಕೈಲಾಸವನ್ನು ಹಾಳಗೆಡವಿ ಹುಬ್ಬಳ್ಳಿಯನ್ನು ಭೂ ಕೈಲಾಸ ಮಾಡಲಿಕ್ಕೆ ಬಂದಂಥ ಸಾಕ್ಷಾತ್ ಶಂಕರನಾಗಿದ್ದಾನೆ, ಅವನಿಗೆ ಶರಣಾಗತನಾಗಿ ನೀವು ಜನ್ಮ ಪಾವನ ಮಾಡಿಕೊಡ್ರಿ ಎಂಬತಕ್ಕಂಥ ಮಾತನ್ನು ನಾಗಲಿಂಗಪ್ಪನವರು ಹೇಳಿದರು ಅಂಥೇಳಿ ಇದು ಲೋಕಪ್ರಸಿದ್ಧವಾಗಿದೆ. ಸಿದ್ಧಾರೂಢ ಮಹಾಸ್ವಾಮಿಗಳವರು ಅಷ್ಟಮಾಸಿದ್ಧಿಗಳನ್ನು ಕಟ್ಟಿ ಆಳಿದಂಥ ಸಿದ್ಧ ಪುರುಷ, ತಪಸ್ಸಿದ್ಧಂ ಜ್ಞಾನಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಅಂತ ನಾವು ಸಿದ್ಧರನ್ನು ವರ್ಣಿಸೋದು. ಅವರು ಕೇವಲ ಬದುಕಿನಾದ್ಯಂತ ಅದ್ವೈತ ವೇದಾಂತ ತತ್ವವನ್ನು ಉಸಿರಾಗಿ ಬದುಕಿದರು. ಅದನ್ನೇ ಅರಹುತ್ತಾ ಬರೀ ಬೋಧನೆಯನ್ನು ಮಾಡಲಿಲ್ಲ, ಆ ಅದ್ವೈತ ವೇದಾಂತ ತತ್ವವನ್ನು ಬದುಕಿದವರಾಗಿದ್ದಾರೆ ಸಿದ್ಧಾರೂಢ ಮಹಾಸ್ವಾಮಿಗಳವರು. ಇವತ್ತು ಬೋಧನೆ ಮಾಡೋರು ಸಾಕಷ್ಟು ಸಿಗ್ತಾರೆ. ಬೋಧನೆ ಅಲ್ಲ, ಸಾಧನೆ ಬೇಕಾಗಿದೆ. ಬೋಧನೆಯೂ ಬೇಕು, ಅದು ಸಾಧನೆಯಲ್ಲಿ ಪರ್ಯಾವಸಾನ ಹೋದರೆ ಬೋಧನೆಗೆ ಅರ್ಥವೇ ಇರೋದಿಲ್ಲ. ಅವರು ಬದುಕಿ
ವೇದಾಂತವನ್ನು ಬದುಕಿ ಬೋಧಿಸಿದವರಾಗಿದ್ದಾರೆ. ಅಂತೆ ಸಿದ್ಧಾರೂಢ ಮಹಾಸ್ವಾಮಿಗಳಂದರೆ ವೇದಾಂತದ ಪ್ರತಿರೂಪ, ಆಧ್ಯಾತ್ಮದ ಐಕಾನ್ ಸಿದ್ಧಾರೂಢ ಮಹಾಸ್ವಾಮಿಗಳು. ಅಂತೆಯೇ ಇವತ್ತು ಸಿದ್ಧಾರೂಢ ಮಹಾಸ್ವಾಮಿಗಳ ಮಠಗಳನ್ನು ನಾವು ಬರೀ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಇವತ್ತು ನಾಗ್ಪುರದಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಯವರು, ಬೀದರದ ಶಿವಕುಮಾರ ಅಪ್ಪಂಗಳವರು ನಾಗಪುರದಂಥ ಮೆಗಾ ಸಿಟಿ ಒಳಗೆ ಬಹುದೊಡ್ಡದಾಗಿರ್ತಕ್ಕಂಥ ಸಿದ್ಧಾರೂಢ ಮಠವನ್ನು ಮಾಡಿದ್ದಾರೆ. ಇವತ್ತು ಜಬ್ಬಲ್ಪುರದಲ್ಲಿ ಸಿದ್ಧಾರೂಢ ಮಠಗಳು ಎರಡ, ಬರೀ ಬಾಂಬೆ ಒಳಗೆ ಸಿದ್ಧಾರೂಢ ಮಠಗಳು 10-20 ಮಠಗಳನ್ನು ನಾವು ಕಾಣ್ತಾ ಇದ್ದೇವೆ. ಬೆಂಗಳೂರೊಳಗೆ ಸುಮಾರು 30 ಸಿದ್ಧಾರೂಢ ಮಠಗಳನ್ನು ಕಾಣ್ತೀವಿ. ಇಡೀ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಈ ಎಲ್ಲ ಪ್ರದೇಶಗಳಲ್ಲಿ ಅಷ್ಟೇ ಏಕೆ ರಾಮೇಶ್ವರದಲ್ಲಿ ಕೂಡ ಸಿದ್ಧಾರೂಢ ಮಠ ಉಂಟು. ನಾವು ತಮಿಳುನಾಡಿನ ಹಲವಾರು ಭಾಗಗಳಲ್ಲಿ ಸಿದ್ಧಾರೂಢ ಮಠಗಳನ್ನು ಕಾಣ್ತೀವಿ. ಇವತ್ತು ಸಾವಿರಾರು ಮಠಗಳು, ಸಿದ್ಧಾರೂಢ ಮಠಗಳು, ಒಂದಲ್ಲ ಎರಡಲ್ಲ. ಇವತ್ತು ಹಳ್ಳಿಗೆ ಸಿದ್ಧಾರೂಢ ಮಠಗಳು. ನಾನು ಈ ಭಾಗ ಅಂತಂದರೆ ಕೇಳುವರಿಗೆ ಕಲ್ಪನೆ ಇರಲಿ ಅಂತ ಹೇಳ್ತಾ ಇದ್ದೇನೆ. ಈ ಜಮಖಂಡಿ ತಾಲೂಕಿನ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಈ ನಿಡೋಣಿಯ ಈ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಾನು ಈ ಗದ್ಯಾಳ ಗ್ರಾಮಕ್ಕೆ, ಗೋಟೆ ಗ್ರಾಮಕ್ಕೆ 2001ರಿಂದ ಸುಮಾರು 27 ವರ್ಷಗಳಿಂದ ಈ ಭಾಗದಲ್ಲಿ ನಾನು ಬರ್ತಾ ಇದ್ದೇನೆ. ಇಲ್ಲಿ ಹಲವಾರು ಸಿದ್ಧಾರೂಢ ಮಠಗಳಾಗಿವೆ. ನಮ್ಮ ಗದ್ಯಾಳ ಗ್ರಾಮದಲ್ಲಿ ಪ್ರಪ್ರಥಮ ಬಂದಿರುವಂಥದ್ದು ಗದ್ಯಾಳ ಗ್ರಾಮದ ಗಣೇಶನ ಮುಂದೆ ವೇದಾಂತ ಪರಿಷತ್ತು. ಗಣೇಶನ ಮುಂದೆ ಗಣೇಶ ಚೌತಿಯ ಸಂದರ್ಭದಲ್ಲಿ ಗಣೇಶನ ಮುಂದೆ DJ ಹಚ್ಚಿ ಕುಣಿದಾಡುವಂಥ ಅಸಭ್ಯ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾಳ ಜನ ನಾವು ನಡೆಸುವುದನ್ನು ನೋಡ್ತೇವೆ. ಆದರೆ ನಮ್ಮ ಗದ್ಯಾಳದ ಯುವಕರು ಅವತ್ತಿನ ದಿನಮಾನದಲ್ಲಿ ವೇದಾಂತ ಪರಿಷತ್ತು ನಡೆಸ್ತಾಯಿದ್ರು. ಆ ವೇದಾಂತ ಪರಿಷತ್ತಿಗೆ ನಾನು ಪ್ರಪ್ರಥಮದಲ್ಲಿ ಬಂದೆ. ಪ್ರತಿ ವರ್ಷ ನಾನು ಮೊದಲು 7 ದಿನ, ಆನಂತರ 5 ದಿನ, ಪ್ರತಿ ವರ್ಷ ತಪ್ಪದೇ ಬಂದ ಸಲುವಾಗಿ ಅನೇಕ ಜನ ಇಲ್ಲಿ ಸಿದ್ಧಾರೂಢರ ಅಧ್ಯಾತ್ಮ ವೇದಾಂತವನ್ನು ಕೇಳಿ ಮನಪರಿವರ್ತನೆಗೊಂಡವರಾಗಿ ಇಲ್ಲಿ ಪ್ರಪ್ರಥಮ ನಮ್ಮ ಮಾಳಿ ಸಮಾಜದ ಹನುಮಂತ ಮಾಳಿಯವರು ತಮ್ಮ ಊರೊಳಗಿನ ದೊಡ್ಡದಾಗಿರ್ತಕ್ಕಂಥ ಜಾಗ, ಅರ್ಧ ಎಕರೆದಷ್ಟು ಜಾಗವನ್ನು ಸಿದ್ಧಾರೂಢ ಮಠಕ್ಕಾಗಿ ಬಿಟ್ಟುಕೊಟ್ಟಂಥ ಪುಣ್ಯಾತ್ಮ. ಊರವರೆಲ್ಲ ಸೇರಿ ಸಿದ್ಧಾರೂಢ ಮಠವನ್ನು ಕಟ್ಟಿದರು. ಮುಂದೆ ದೊಡ್ಡದಾಗಿರ್ತಕ್ಕಂಥ ಪ್ರವಚನದ ಹಾಲು ಇತ್ಯಾದಿ ಎಲ್ಲವನ್ನೂ ಭಾಳ ಸುವ್ಯವಸ್ಥಿತವಾಗಿ ಮಠ ನಿರ್ಮಾಣವಾಗಿದೆ. ಪ್ರತಿ ವರ್ಷವೂ ಈ ನಮ್ಮ ಗದ್ಯಾಳದ ಸಿದ್ಧಾರೂಢ ಮಠದಲ್ಲಿ 5 ದಿನದ ಮೊದಲು 5 ದಿನದ ಕಾರ್ಯಕ್ರಮ ಮಾಡ್ತಾ ಬಂದೆವು. ಇತ್ತೀಚೆಗೆ ಜನವರಿ 1ರಿಂದ 7 ದಿನಗಳ ಪರ್ಯಂತರ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಕೇವಲ ತತ್ವಚಿಂತನೆಗೆ ಮೀಸಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ಸಾಂಗೋಪಾಂಗವಾಗಿ ಸಾಗಿ ಬರ್ತಾ ಇದೆ. ಪ್ರತಿನಿತ್ಯವೂ ದಾಸೋಹ ನೆರವೇರ್ತಾ ಇದೆ. ಬಹಳ ಜನ ದಾಸೋಹಿಗಳು ಸಿದ್ಧಾರೂಢಪ್ಪನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆನಂತರ ನಾವು ಗೋಟೆ ಗ್ರಾಮದಲ್ಲಿ ಇತ್ತೀಚೆಗೆ 18 ವರ್ಷಗಳಿಂದ ಅಲ್ಲಿಯೂ ಬಹುದಿನಗಳಿಂದ ವೇದಾಂತ ಚಿಂತನೆ ಸಾಗಿ ಬಂದಿದೆ. ಈ 18 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಅಲ್ಲಿ ರಾಮನವಮಿಯ ಈ ಶುಭ ಪ್ರಸಂಗದಲ್ಲಿ ಅಲ್ಲಿಯೂ ಈ ವೇದಾಂತ ಪರಿಷತ್ತು ಅಂದರೆ ತತ್ವಬೋಧನೆ ಭಾಳ ಸೊಗಸಾಗಿ ನಡ್ಕೊಂಡು ಬರ್ತಾ ಇದೆ. ಸಿದ್ಧಾರೂಢ ಮಹಾಸ್ವಾಮಿಗಳು ಅಂತಂದರೆ ತಮ್ಮ ಜೀವನವನ್ನು ವೇದಾಂತಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥವರು. ಆ ಮಹಾಪುರುಷನ ದರ್ಶನಕ್ಕೆಂದು ಬಹಳ ದೊಡ್ಡ ಮಹಾಪುರುಷರು ಬಂದವರಾಗಿದ್ದಾರೆ. ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದಂಥ ಮಹಾಪುರುಷ. ಕರ್ಮರಾಶ, ಭಗವದ್ಗೀತೆಯ ಮೇಲೆ ಕರ್ಮರಾಶ ಎಂಬತಕ್ಕಂಥ ಸುಂದರ ವ್ಯಾಖ್ಯಾನ ಮಾಡಿರ್ತಕ್ಕಂಥ ತಿಲಕರು. ಅವರ ಶಿಷ್ಯ ಒಬ್ಬ ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೆ ಅವರ ಗ್ರಂಥವನ್ನು ತಂದು ತೋರಿಸಿದಂತೆ ಸಿದ್ಧಾರೂಢ ಮಹಾಸ್ವಾಮಿಗಳು ಭಗವದ್ಗೀತಾ ಬರೀ ಕರ್ಮವನ್ನು ಹೇಳಿಕ್ಕೆ ಹೊಂಟಿಲ್ಲಪ್ಪ, ಅದು ಜ್ಞಾನ ನಿರೂಪಣೆಗೆ ಮೀಸಲವಾಗಿರ್ತಕ್ಕಂಥದ್ದು. ತಿಲಕರಿಗೆ ಅದರ ಸರಿಯಾದ ಅರ್ಥವಾಗಿಲ್ಲ ಎಂಬ ಈ ಮಾತನ್ನು ತಿಲಕರಿಗೆ ಅವರ ಅನುಯಾಯಿ ಮುಟ್ಟಿಸಿದಾಗ ತಿಲಕರು ಸಿದ್ಧಾರೂಢ ಮಹಾಸ್ವಾಮಿಗಳ ಬಾಲಗಂಗಾಧರನಾಥ್ ತಿಲಕರು ಸಿದ್ಧರ ಸಂದರ್ಶನಕ್ಕೆ ಬರ್ತಾರೆ. ಸಿದ್ಧರ ಬೋಧೆಯಿಂದ ಕೃತಾರ್ಥರಾಗ್ತಾರೆ.
ನನ್ನ ಗ್ರಹಿಕೆ ತಪ್ಪಾಗಿತ್ತು ಅಂತ ತಿಳ್ಕೊಂಡು ಸಿದ್ಧರಿಗೆ ಶರಣಾಗತರಾಗ್ತಾರೆ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಹೋಗುವಾಗ ಸಿದ್ಧರ ಪ್ರಸಿದ್ಧಿಯನ್ನು ಕೇಳಿ ಸಿದ್ಧಾರೂಢ ಮಹಾಸ್ವಾಮಿಗಳ ಸಂದರ್ಶನಕ್ಕೆ ಬಂದು ಸಿದ್ಧರನ್ನು ಕಂಡು ಸ್ವಾಮಿ ವಿವೇಕಾನಂದರು ಉದ್ಗಾರ ತೆಗೆದರಂತೆ, ನನ್ನ ಗುರುವಿನ ನಂತರ ರಾಮಕೃಷ್ಣ ಪರಮಹಂಸರ ತರುವಾಯ ಅಂಥ ಒಬ್ಬ ಮಹಾಪುರುಷನ ನಾನು ಹುಬ್ಬಳ್ಳಿಯೊಳಗೆ ಕಂಡೆ ಎಂಬ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನಕ್ಕೆ ಬೆಳಗಾವಿಗೆ ಬಂದು ತರುವಾಯ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆಯುವಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಸಿದ್ಧಾರೂಢ ಮಹಾಸ್ವಾಮಿಗಳ ದರ್ಶನಕ್ಕೆ ಹೋಗುತ್ತಾರೆ. ಸಿದ್ಧರ ಬಹು ಪ್ರಸಿದ್ಧಿಯನ್ನು ಕೇಳಿ ಅವರು ಭಾಳ ಆಡಂಬರದ ಸ್ವಾಮಿಯಾಗಿರಬೇಕೇನು ಎಂಬ ಕಲ್ಪನೆಯಲ್ಲಿರ್ತಾರೆ. ಸಾದಾ ಸೀದಾ ಸಾಧು. ಮಠಕ್ಕೆ ಹುಡುಕಾಡ್ಕೊಂಡು ಬಂದಾಗ ಸಿದ್ಧರು ಸಿಗೋದೇ ಇಲ್ಲ. ಎಲ್ಲಿದ್ದಾರೆ ಅಡುಗೆ ಮನೆಯೊಳಗೆ ಭಕ್ತರಿಗೆ ಸ್ವತಃ ತಮ್ಮ ಕೈಯಾರೆ ಪ್ರಸಾದವನ್ನು ಎಡೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬಂದಂಥ ಮಹಾತ್ಮ ಗಾಂಧೀಜಿಯವರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಕಂಡು ಅಲ್ಲಿ ಪ್ರಸಾದ ವಿನಿಯೋಗವಾಗುವುದನ್ನು ಕಂಡು ಸಹಪಂಕ್ತಿ ಭೋಜನವನ್ನು ಕೊಂಡು ಆಶ್ಚರ್ಯಚಕಿತರಾಗ್ತಾರೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಗಂಧ ಹಚ್ಚದವನು ಕುಂತಾನ, ವಿಭೂತಿ ಹಚ್ಚದವನು ಕುಂತಾನ, ಆಟ ಹಚ್ಚದವನು ಕುಂತಾನ, ಉದ್ದ ಹಚ್ಚದವನು ಕುಂತಾನ, ಜನಿವಾರ ಹಾಕಿದವನು ಅದಾನ, ಶಿವದಾರ ಹಾಕಿದವನು ಅದಾನ. ಎಲ್ಲ ಸಮಾಜದ ಜನಾಂಗ ಏಕ ಪಂಕ್ತಿಯಲ್ಲಿ ಅವರು ಭೋಜನ ಮಾಡೋದನ್ನು ಕಂಡು ಮಹಾತ್ಮ ಗಾಂಧೀಜಿಯವರು ಉದ್ಗಾರ ತೆಗಿತಾ ಇದ್ದಾರೆ. ನಾವು ಏನನ್ನು ಸಾಧನೆ ಮಾಡಲಿಕ್ಕೆ ಹೊಂಟಿದ್ದೇವೋ, ಮಾನವರೆಲ್ಲರೂ ಒಂದೇ, ಮನುಜ ಕುಲ ಒಂದೇ ಅಂಬತಕ್ಕಂಥದ್ದನ್ನು ನಾವು ಬಾಯಿ ಮಾತಿನಿಂದ ಹೇಳ್ತಾ ಇದ್ದೇವೆ. ಮೌನವಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಇಲ್ಲಿ ಸಾಧಿಸಿ ತೋರಿಸಿದ್ದಾರೆ ಎಂಬ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಉದ್ಗಾರ ತೆಗೆದರಂತೆ. ಹೀಗೆ ಸಿದ್ಧಾರೂಢ ಮಹಾಸ್ವಾಮಿಗಳು ಮಹಿಮಾನ್ವಿತ ಪುರುಷರು. ಅವರು ಕೇವಲ ವೇದಾಂತ ಬೋಧೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಇವತ್ತು ಸಾವಿರಾರು ಸಿದ್ಧಾರೂಢ ಮಠಗಳಲ್ಲಿ ಕೇವಲ ತತ್ವಚಿಂತನೆ ನಡೀತಾ ಇರ್ತದೆ. ಅಲ್ಲಿ ಯಾವುದೇ ಗಲಾಟೆಗೆ ಅವಕಾಶನೇ ಇರೋದಿಲ್ಲ. ಅವರು ಜಾತ್ಯತೀತ ನಿಲುವಿನಲ್ಲಿ ಬದುಕಿದಂಥ ಸೀಮಾತೀತ ವಸುದೈವಕಂ ಕುಟುಂಬಕಂ ಅಂತ ಹೇಳ್ತಾರಲ್ಲ, ವಿಶ್ವವೇ ಅವರ ಕುಟುಂಬವಾಗಿ ಅವರು ಅದ್ವೈತ ಚಕ್ರವರ್ತಿ ಅಂತ ಈ ನಾಡಿನ ಮುಮುಕ್ಷುಗಳಿಂದ ಬಿರುದನ್ನು ಪಡೆದಂಥ ಮಹಾಪುರುಷ. ಅಂಥ ಮಹಾಪುರುಷರಾದ ಸಿದ್ಧಾರೂಢ ಮಹಾಸ್ವಾಮಿಗಳ ಜಯಂತಿ, ರಾಮನವಮಿ ಜಯಂತಿಯನ್ನು ನಾವು ಇವತ್ತು ಗದ್ಯಾಳ ಮಠದಲ್ಲಿ, ಗೋಟೆ ಮಠದಲ್ಲಿ, ಎರಡೂ ಮಠದಲ್ಲಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೇವೆ ಅಂತ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್.